ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಸೌಮ್ಯಾಸ್ ಕಿಚನ್. ಏನಪ್ಪ ಇದು ದೋಸೆ ತೋರಿಸ್ತಾ ಇದ್ದೀನಿ ಅಂತ ಹೇಳ್ತಿದ್ದೀರಾ? ಹೌದು, ಇವತ್ತು ಪ್ರೀಮಿಕ್ಸ್, ನಾವು ದೋಸೆ ಪ್ರೀಮಿಕ್ಸ್ ಏನು ಮಾಡಿದ್ವಲ್ಲ, ನೀವು ಚೆಕ್ ಮಾಡಿ. ಸೊ ಅದರಿಂದ ಮಾಡ್ತಕ್ಕಂಥ ದೋಸೆ ಇದು. ಇನ್ಸ್ಟೆಂಟಾಗಿ ಹೇಗೆ ಮಾಡಬೇಕು ಅಂತ ತೋರಿಸೋಕೆ ಬಂದಿದ್ದೀನಿ. ಬನ್ನಿ ಈ ದೋಸೆ ಪ್ರೀಮಿಕ್ಸ್ ಯೂಸ್ ಮಾಡಿ ದೋಸೆ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಇಲ್ಲಿ ಏನು ನೋಡ್ತಾ ಇದ್ರಲ್ವ, ದೋಸೆ ಪ್ರೀಮಿಕ್ಸ್. ಸೊ ಈ ವಿಡಿಯೋನ ನೀವು ನೋಡಿಲ್ಲ ಅಂದರೆ ಹೋಗಿ ಚೆಕ್ ಮಾಡಿ ದೋಸೆ ಪ್ರೀಮಿಕ್ಸ್ ಹೇಗೆ ಮಾಡೋದು ಅಂತ. ಸೊ ನಾನು ಸ್ಟೋರ್ ಮಾಡಿಟ್ಟಿರೋದು ಇದು. ಇವತ್ತಿಗೆ ಎಷ್ಟು ಬೇಕೋ ಅಷ್ಟು ನಾನು ಇದನ್ನು ಯೂಸ್ ಮಾಡ್ಕೊತಾ ಇದ್ದೀನಿ. ಸೊ ವಿಡಿಯೋಗೋಸ್ಕರ ಎಷ್ಟು ಬೇಕೋ ಅಷ್ಟೇ ಮಾಡ್ತಾಯಿದ್ದೀನಿ. ಈಗ ಇದರಲ್ಲಿ ನಾನು ಒಂದು 4-5 ಚಮಚ ಯೂಸ್ ಮಾಡ್ತಾಯಿದ್ದೀನಿ ದೋಸೆ ಪ್ರೀಮಿಕ್ಸ್ ಪೌಡ್ರು. ಇದನ್ನು ಇನ್ಸ್ಟೆಂಟಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇದನ್ನು 2 ರೀತಿಯಲ್ಲಾಗಿ ಮಾಡ್ಬೋದು ನಾವು. ಒಂದು, ಈ ಮಿಶ್ರಣ ಏನಿದೆಯಲ್ವ, ಇದನ್ನು ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ರಾತ್ರಿ ನೆನೆಟ್ಬಿಟ್ಟು ಬೆಳಗ್ಗೆ ನಾವು ಇದು ಉಬ್ಕೊಂಡಿರುತ್ತೆ, ನಾರ್ಮಲ್ ಆ್ಯಸ್ ಯೂಶುವಲ್ ದೋಸೆ ಹೇಗೆ ಮಾಡ್ಕೊತೀವೋ ಹಾಗೆ ಮಾಡ್ಕೋಬೋದು. ಇನ್ನೊಂದು ಬಂದುಬಿಟ್ಟು ಅವಾಗಿಂದವಾಗೇ ಮಾಡ್ಕೋಬೋದು. ನೀವು ಕೇಳ್ಬೋದು ಅವಾಗಿಂದವಾಗ ಹೇಗೆ ಮಾಡ್ಬೋದು ಅಂದರೆ, ನಾವೆಲ್ಲ ಆಲ್ರೆಡಿ ಹುರಿದಿರ್ತೀವಲ್ವ, ಹಾಗಾಗಿ ಮಾಡ್ಕೋಬೋದು. ಸೊ ಈಗ ನಾನಿಲ್ಲಿ 4-5 ಚಮಚ ಹಾಕ್ಕೋತಾ ಇದ್ದೀನಿ. ಸೊ ಈ 4-5 ಚಮಚಕ್ಕೆ ಏನಿಲ್ಲ ಅಂದರೂ ಒಂದು 8-10 ದೋಸೆ ಆಗುತ್ತೆ. ಮೀಡಿಯಮ್ ಸೈಜಿಂದು, ದೊಡ್ಡ ಸೈಜಿಂದಲ್ಲ, ಮೀಡಿಯಮ್ ಸೈಜಿಂದು. ಈಗ ನಾನು ಇಲ್ಲಿ 4 ಚಮಚ ಪ್ರೀಮಿಕ್ಸ್ ಪೌಡ್ರ್ ಹಾಕಿದ್ದೀನಿ. ಇನ್ನೊಂದು ಸ್ವಲ್ಪ ಉಳಿಸ್ಕೊಂಡಿದ್ದೀನಿ ಎಮರ್ಜೆನ್ಸಿಗೆ ಲಾಸ್ಟಿಗೆ. ಸೊ ಈ ರೆಸಿಪಿ ನೋಡಿಲ್ಲ ಅಂದರೆ ನೀವು ನೋಡಿ ಪ್ರೀಮಿಕ್ಸ್ದು. ಈಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ನೋಡಿಕೊಂಡು ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೋಬೇಕು. ಈ ದೋಸೆ ಪ್ರೀಮಿಕ್ಸ್ನ ನೀವು 5-6 ತಿಂಗಳು ಏರ್ಟೈಟ್ ಕಂಟೈನರಲ್ಲಿ ಹಾಕಿಟ್ಕೊಂಡ್ರೆ ಏನೂ ಆಗೋದಿಲ್ಲ, ಆರಾಮಾಗಿ ಸ್ಟೋರ್ ಮಾಡ್ಕೋಬೋದು. ಈಗ ಇದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ನಾವು ಹಾಕ್ಕೊಂಡು ಕಲಿಸ್ಕೊಳ್ಳೋಣ, ಸ್ವಲ್ಪ ಹಾಕ್ಕೊಂಡು. ಸೊ ಒಂದೇ ಸತಿ ಹಾಕಿಬಿಟ್ಟು ಕಲಿಸ್ಬೇಡಿ. ಇನ್ ಕೇಸ್ ಇದು ಪ್ರೀಮಿಕ್ಸ್ ಪೌಡ್ರ್ ಮುಂಚೆ ಇದ್ದರೆ ಒಳ್ಳೆಯದು, ಅಕಸ್ಮಾತ್ ಆಗೋಗಿದ್ರೆ ಕಷ್ಟ ಆಗುತ್ತೆ. ಈಗ ನಾನು ಇದನ್ನು ನೀಟಾಗಿ ದೋಸೆ ಹಿಟ್ಟಿನ ಹದಕ್ಕೆ ಕಲಿಸ್ಕೊತೀನಿ. ನೋಡಿ, ಈಗ ದೋಸೆ ಹಿಟ್ಟು ರೆಡಿಯಾಗಿದೆ. ನಾನು ಇಲ್ಲಿ ವಿಸ್ಕರ್ ಸಹಾಯದಿಂದ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ದಟ್ ಗಂಟು ಇಲ್ದಂಗೆ ನೀಟಾಗಿ ಮಿಕ್ಸ್ ಆಗುತ್ತೆ. ನಿಮಗೆ ಸೌಟಿಂದ ನಾರ್ಮಲಾಗಿ ಕಲ್ಸಕ್ಕೆ ಆಗುತ್ತೆ ಅಂದರೆ ಕಲಿಸ್ಕೊಳ್ಳಿ, ತೊಂದರೆ ಇಲ್ಲ. ಸೊ ಈಗ ಇದಕ್ಕೆ ನಾವು ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ನಾವು ಪ್ರೀಮಿಕ್ಸಲ್ಲಿ ಉಪ್ಪು ಹಾಕಿರಲಿಲ್ಲ, ಹಾಗಾಗಿ ಈಗ ಆ್ಯಡ್ ಮಾಡ್ಕೋಬೇಕು. ಹಾಗೆ ಕೆಲವ್ರು ಏನು ಮಾಡ್ತಾರೆ ಅಂದರೆ ಇದಕ್ಕೆ ಸೋಡಾ ಹಾಕ್ತಾರೆ. ಸೊ ನಾನು ಇವತ್ತು ಹಾಕ್ತಾಯಿಲ್ಲ ಸೋಡಾ ಆಪ್ಷನಲ್ ಅದು. ಸೊ ಯೂಶ್ವಲಿ ಸೋಡಾ ಒಳ್ಳೇದಲ್ಲ ಅಂತ ನಾನು ಸ್ಕಿಪ್ ಮಾಡ್ತಾಯಿದ್ದೀನಿ. ಈಗ ಇದಕ್ಕೆ ಒಂದು ಚಿಕ್ಕ ಚಮಚದಿಂದ ಉಪ್ಪು ಹಾಕ್ತಾಯಿದ್ದೀನಿ, ಸಾಕಾಗತ್ತೆ. ಈಗ ಕ್ವಾಂಟಿಟಿ ತೊಗೊಂಡಿರೋದು ಕಮ್ಮಿ ತೊಗೊಂಡಿರೋದ್ರಿಂದ ಇಷ್ಟು ಸಾಕು. ಇದಕ್ಕೊಂಚೂರು ನೀರು ಹಾಕಿಬಿಟ್ಟು ಕಲಿಸ್ಕೊಂಡು ನಾವು ಹಿಟ್ಟನ್ನು ರೆಡಿ ಮಾಡಿ ಇಟ್ಕೋಬೇಕು. ಇಲ್ಲ, ನಾನು ಒಂದು ಸತಿ ಉಪ್ಪು ಹಾಕಿ ಕಲಿಸಿದ ಮೇಲೆ ಇನ್ನೊಂದು ಸತಿ ವಿಸ್ಕರಿಂದ ನೀಟಾಗಿ ಅದನ್ನು ಕಲಿಸ್ತಾ ಇದ್ದೀನಿ. ನಾವು ಉದ್ದಿನಬೇಳೆ ಹಾಕಿರೋದ್ರಿಂದ ಅದನ್ನು ಒಂಚೂರು ಆ್ಯಕ್ಟಿವೇಟ್ ಮಾಡೋದಕ್ಕೆ ಸ್ವಲ್ಪ ಚೆನ್ನಾಗಿ ಫಾಸ್ಟಾಗಿ ಕಲಿಸ್ತಾ ಇದ್ದೀನಿ. ಸೊ ದಟ್ ಕಲಿಸಿದ ತಕ್ಷಣ ನೀವು ನೋಡ್ತಾ ಇರ್ಬೋದು, ಸ್ವಲ್ಪ ಉಬ್ಬಿರೋ ಥರ ಕಾಣಿಸ್ತಾ ಇದೆ. ಈಗೇನಾಗಿರುತ್ತೆ ಅಂತಂದರೆ ಉದ್ದಿನಬೇಳೆ ಒಂಚೂರು ಆ್ಯಕ್ಟಿವೇಟ್ ಆಗಿರುತ್ತೆ. ಉದ್ದಿನಬೇಳೆ ನಾವೇನು ಪೌಡ್ರ್ ಮಾಡಿರ್ತೀವಲ್ವ, ಅದು ಆ್ಯಕ್ಟಿವೇಟ್ ಆಗಿರುತ್ತೆ. ಈಗ ಒಂದು 10 ನಿಮಿಷ ಇದನ್ನು ರೆಸ್ಟ್ ಮಾಡೋಕ್ಕೆ ಬಿಡೋಣ. ಸೊ ಒಂದು 10 ನಿಮಿಷ ಚೆನ್ನಾಗಿ ನೆಂದ್ಕೊಂಡ್ರೆ ನಾವು ದೋಸೆನ ಹಾಕೋಬೋದು. ನೋಡಿ, ಈಗ 10 ನಿಮಿಷ ಆಗಿದೆ. ಸೊ ನೋಡ್ತಾ ಇರ್ಬೋದು, ಒಂಚೂರು ಆವಾಗಿನಕಿನ್ನೂ ಒಂಚೂರು ನಮಗೆ ಪಫಿನೆಸ್ ಕಾಣಿಸ್ತಾ ಇದೆ. ಹಿಟ್ಟಲ್ಲಿ ಒಂಥರ ಫ್ಲಫಿಯಾಗಿ ಬರ್ತಾ ಇದೆ ಹಿಟ್ಟು. ಈಗ ಕರೆಕ್ಟಾಗಿದೆ. ನೀವು ನೋಡ್ಕೊಳ್ಳಿ, ನಿಮ್ಗೆ ಇನ್ನೂ ಚೂರು ನೀರು ಬೇಕಾದ್ರೆ ಇನ್ನು ಸ್ವಲ್ಪ ಕಲಿಸ್ಕೋಬೋದು. ಸೊ ಬಟ್ ಈಗ ನನಗೆ ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಅನ್ನಿಸ್ತಾ ಇದೆ. ಈಗ ಇದನ್ನು ದೋಸೆ ಹಾಕ್ಕೊಳ್ಳೋಣ. ನಾನು ಆಲ್ರೆಡಿ ಹಂಚು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಸೊ ಒಂದು ಸ್ವಲ್ಪ ಎಣ್ಣೆ ಸವರ್ಕೊಂಡ್ಬಿಟ್ಟು ಈಗ ದೋಸೆ ಹಾಕ್ಕೊಳ್ಳೋಣ. ಇದು ಇನ್ಸ್ಟೆಂಟ್ ದೋಸೆ ಆಗಿರೋದ್ರಿಂದ ನಿಮಗೆ ನಾರ್ಮಲ್ ಹಿಟ್ಟು ಥರ ಇರಲ್ಲ. ಒಂಚೂರು ಈ ನಾವು ಬಾಂಬೆ ರವೆ ದೋಸೆ ಏನು ಮಾಡ್ತೀವಲ್ವ, ಆ ಥರ ಇರುತ್ತೆ ಕನ್ಸಿಸ್ಟೆನ್ಸಿ. ಸ್ವಲ್ಪ ನೋಡ್ಕೊಂಡು ನಿಧಾನಕ್ಕೆ ತಿರುಗಿಸ್ಕೊಳ್ಳಿ ದೋಸೆನ. ಮಾಮೂಲಿ ಹಿಟ್ಟು ದೋಸೆ ಥರನೇ ತಿರುಗ್ಸಕ್ಕೆ ಹೋದರೆ ಅದು ಸೌಟಿಗೆ ಅಂಟ್ಕೊಳೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ನಿಧಾನಕ್ಕೆ ನೋಡಿ ಈ ಥರ ತಿರುಗಿಸ್ಕೊಂಬಿಡಿ. ನಾನಿಲ್ಲಿ ಮೀಡಿಯಮ್ ಸೈಜ್ ದೋಸೆ ಹಾಕ್ಕೋತಾ ಇದ್ದೀನಿ, ತುಂಬ ದೊಡ್ಡ ಸೈಜ್ ಹಾಕ್ಕೋತಾ ಇಲ್ಲ. ಈಗ ಚೆನ್ನಾಗಿ ಬೇಯಲಿ. ನೋಡ್ತಾ ಇರ್ಬೋದು, ಇದು ಆ್ಯಕ್ಚುಲಿ ನಾರ್ಮಲ್ ದೋಸೆಕ್ಕಿಂತ ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಇನ್ಸ್ಟೆಂಟ್ ದೋಸೆ ಆಗಿರೋದ್ರಿಂದ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ, ಬಟ್ ಚೆನ್ನಾಗಿರುತ್ತೆ. ತೆಗ್ದಾಕೋ ಥರ ಏನಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ಇದು ಬೆಳಗ್ಗೆ ಬೇಗ ಅರ್ಜೆಂಟ್ ಇದ್ದಾಗ, ಏನೂ ಇಲ್ಲದಾಗ ಈ ಪ್ರೀಮಿಕ್ಸ್ ಮಾಡಿಟ್ಕೊಂಡಾಗ ನಮಗೆ ಈಸಿ ಆಗುತ್ತೆ. ನೋಡಿ, ನಾನೀಗ ತಿರುಗಾಕೊಂಡಿದ್ದೀನಿ, ಎಷ್ಟು ಒಳ್ಳೆ ಕಲರ್ ಬಂದಿದೆ. ನೋಡ್ತಾ ಇರ್ಬೋದು, ನಾನು ಸಕ್ಕರೆ ಹಾಕಿಲ್ಲ. ಯೂಶ್ವಲಿ ಸಕ್ಕರೆ ಹಾಕಿದರೆ ಈ ಕಲರ್ ಬರುತ್ತೆ, ಸಕ್ಕರೆ ಕೂಡ ಹಾಕಿಲ್ಲ. ಬಟ್ ಯಾಕೆ ಈ ಕಲರ್ ಬಂತಂದರೆ, ನಾವು ಕಡಲೆಬೇಳೆ, ಈ ಪ್ರೀಮಿಕ್ಸಲ್ಲಿ ಕಡಲೆಬೇಳೆ ಏನು ಯೂಸ್ ಮಾಡಿದ್ವಲ್ವ,
ಅದರ ಎಫೆಕ್ಟ್ ಇದು. ಸೊ ಕಡಲೆಬೇಳೆ ಹಾಕಿದ್ರೆ ತುಂಬ ಒಳ್ಳೆ ಕಲರ್ ಬರುತ್ತೆ ದೋಸೆಗೆ. ಈಗ ನಾನು ಅದೇ ಥರನೇ ಇನ್ನೂ ಒಂದು ದೋಸೆ ಹಾಕ್ಕೋತಾ ಇದ್ದೀನಿ. ಒಂಚೂರು ಎಣ್ಣೆ ಸವರ್ಕೊಂಬಿಟ್ಟು ಈಗ ಅದಕ್ಕೆ ಇನ್ನೊಂದು ದೋಸೆ ಹಾಕ್ಕೋತಾ ಇದ್ದೀನಿ. ನೋಡಿ, ಎರಡನೇ ದೋಸೆ ಕೂಡ ಆಯಿತು. ಬಿಸಿ ಬಿಸಿ ದೋಸೆ, ಪ್ರೀಮಿಕ್ಸ್ ಯೂಸ್ ಮಾಡಿಬಿಟ್ಟು ಮಾಡಿರ್ತಕ್ಕಂಥ ದೋಸೆ. ತುಂಬಾ ಚೆನ್ನಾಗಿದೆ, ಒಳ್ಳೆ ಕಲರು. ಸೇಮ್ ನಮಗೆ ಬೆಣ್ಣೆ ದೋಸೆ ಹೋಟೆಲಲ್ಲಿ ಸಿಗುತ್ತಲ್ವ, ದಾವಣಗೆರೆ ಬೆಣ್ಣೆ ದೋಸೆ ಹೋಟೆಲಲ್ಲಿ ಯಾವ ಥರ ಇರುತ್ತೋ ದೋಸೆ ಅದೇ ಥರನೇ ಇದೆ ಕಲರು. ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿದೆ. ನೀವು ಬೇಕಂದರೆ ಇದನ್ನು ನೆನೆಸಿಟ್ಕೊಂಡು ನಾರ್ಮಲ್ ದೋಸೆ ಥರನೂ ಮಾಡ್ಕೋಬೋದು. ಬಟ್ ನಾನು ಇವತ್ತು ತೋರಿಸಿರೋದು ನಿಮಗೆ ಇನ್ಸ್ಟೆಂಟಾಗಿ ಆಗಿಂದಾಗೆ ಮಾಡಬೇಕು ಹೇಗೆ ಅಂತ ತೋರಿಸಿದ್ದೀನಿ. ಆಗಲೇ ಹೇಳಿದಾಗೆ ಸೋಡಾ ನಿಮಗೆ ಆಪ್ಷನಲ್ಲು, ಬೇಕಂದರೆ ಹಾಕೋಬೋದು, ಇಲ್ಲಾಂದರೆ ಇಲ್ಲ. ಇದನ್ನು ಒಂದು ಸತಿ ಟ್ರೈ ಮಾಡಿ. ಈ ರೆಸಿಪಿ ಏನಾದರೂ ನಿಮಗೆ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆಗಿರೋರು ಬೆಲ್ ಐಕನ್ ಕ್ಲಿಕ್ ಮಾಡಿ, ಸೊ ದಟ್ ನನ್ನ ಹೊಸ ವ್ಲಾಗ್ ನಿಮಗೆ ನೋಟಿಫೈ ಆಗುತ್ತೆ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ತೆ ಎಲ್ರಿಗೂ. ನಮಸ್ತೆ ಕರ್ನಾಟಕ.